ನಮಸ್ಕಾರಪ್ಪ ಎಲ್ರಿಗೂ. ನಿನ್ನೆ ಮ್ಯಾಚ್ ನೋಡಿ ಎಲ್ಲರ ತಲೆನೇ ಕೆಟ್ಟ ಹೋಗಿರ್ಬೇಕು. ಚಿಂತೆ ಮಾಡ್ಬೇಡ್ರಿ, ಇನ್ನು 5 ಮ್ಯಾಚ್ ಅದಾವ, ಅದ್ರೊಳಗೆ ಬರೀ 2 ಗೆಲ್ಬೇಕು. ಅದಕ್ಕೆ ಯಾರು ತಲೆ ಕಟ್ಸ್ಕೋಬೇಡ್ರಿ. ಹಂಗಾಗಿ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರ ನೋಡ್ರಿ, ಈ ಗುಜರಾತ್ ಟೈಟನ್ಸ್ ಅವ್ರ ಮುಂದೆ ನಮ್ಮ RCB ಬರೀ 155 ಆಲ್ಔಟ್ ಆಗ್ಯಾರ್ರಿ. ನಮ್ ಕಿಂಗ್ ಕೊಹ್ಲಿ ರಬಾಡಾಗ ಔಟ್ ಆದ್ಮೇಲೆ ಎಲ್ರು ಲೈನ್ ಹಚ್ಚಿ ಪೆವಿಲಿಯನ್ ಹೋಗಕ ಶುರು ಮಾಡಿದ್ರು ನೋಡ್ರಿ. ಇಲ್ಲಿ ನಮ್ಮ ಕನ್ನಡದ ಕುವರ ಪಡಿಕಲ್ ಒಬ್ನ 40 ಹೊಡೆದಿದ್ದೆ ಪುಣ್ಯ. ಹಂಗೋ ಹಿಂಗೋ ಮಾಡಿ 155 ರನ್ ಟಾರ್ಗೆಟ್ ಅನ್ನ ಕೊಟ್ರು ನೋಡ್ರಿ. 155 ರನ್ ಹಿಂದಿನ IPL ಒಳಗೆ ನೀವು ನೋಡಿರಿ, ಅಲ್ಲಿ ಆಗ ಇಷ್ಟು ರನ್ ಚೇಸ್ ಮಾಡಕ ಬಹಳ ಕಷ್ಟ ಆಗ್ತೈತ್ರಿ. ಆದ್ರೆ ಈ IPL ಒಳಗ ನೀವೇ ನೋಡಾಕ್ತಿರಿ, 264 ರನ್ ಟಾರ್ಗೆಟ್ ಇದ್ರು ಚೇಸ್ ಮಾಡತ್ತಾರ. ಹಂಗಾಗಿ GT ಬ್ಯಾಟಿಂಗ್ ಬಂದಾಗ ನೋಡ್ರಿ, ಶುಭ್ಮನ್ ಗಿಲ್ ಯಾವ ಅವತಾರ ದಾಂಡೆ ಮಾಡಿದ ಗೊತ್ತಿಲ್ಲ. ಈ ಮ್ಯಾಚ್ ನಾಗ ಬರೋಬ್ಬರಿ 18 ಬಾಲ್ನಾಗ 43 ರನ್ ಹೊಡೆದ ಅರ್ಧ ಮ್ಯಾಚ್ ಅಲ್ಲೇ ಮುಗಿಸಿದ ನೋಡ್ರಿ. ಆ ಕಡೆ ಈ ಕಡೆ ನಮ್ಮ RCB ದವ್ರನ್ನು ಕ್ಯಾಚ್ ಬಿಟ್ಟಾರ್ರಿ, ಬಿಟ್ಟಿಲ್ಲ ಅಂತೇನಿಲ್ಲ. ಹಂಗಾಗಿ ನಮ್ಮ RCB ಬಾಲಿಂಗ್ ಬಗ್ಗೆ ಮಾತಾಡೋದಾದ್ರೆ ನೋಡ್ರಿ, ಇವ್ರ ಬಾಲಿಂಗ್ ನೋಡಿದ್ರ ಆ ಗಿಲ್ಗ ಎಲ್ಲಾ ಬಾಲ್ ಫ್ರೀ ಹಿಟ್ ಆಫರ್ ಕೊಟ್ಟಾಗಿತ್ತು ನೋಡ್ರಿ. ನಮ್ಮವ್ರಂತೂ ತಗೋತಮ್ಮ ಹೊಡ್ಕೋ ಅಂತ ಬಾಲ್ ಹಾಕ್ಲಿಕ್ಕತ್ತಿದ್ರಿ. ಹಂಗೋ ಹಿಂಗೋ ಹೊಡೆದಾಟ ನಡೆಸಿ ನಮ್ಮ RCB ಕಡೆಗೂ 4 ವಿಕೆಟ್ಲೆ ಸೋತ್ರಿ. ಆದ್ರೆ ಏನ್ ಮಾಡೋದು ಹೇಳ್ರಿ, ನಾವು ಹುಚ್ಚು ಅಭಿಮಾನಿಗಳು. ಎಷ್ಟೇ ಸೋತ್ರು ಎಷ್ಟೇ ಉಗಿದ್ರು ನಮ್ಮ ಜೀವ ಇರುವವರೆಗೂ RCBನೇ ನಮ್ಮ ಉಸಿರು. ವಿರಾಟ್ ಕೊಹ್ಲಿ ಅಂದ್ರ ನಮ್ಮ ಪ್ರಾಣ. ಮ್ಯಾಚ್ ಸೋತಿರ್ಬಹುದು, ಆದ್ರ ಅಭಿಮಾನ ಯಾವತ್ತೂ ಕಮ್ಮಿ ಆಗಂಗಿಲ್ರಿ. ಮುಂದಿನ ಮ್ಯಾಚ್ ನಾಗ ಮತ್ತೆ ಬರ್ತೀವಿ, ಮತ್ತೆ ಆರ್ಭಟಿಸ್ತೀವಿ. ಇನ್ನೊಂದು ಸಲ ಕಪ್ಪ ನಮ್ದ. ಜೈ RCB.